ನಮ್ಮ ಎಲ್ಲ 5ನೇ ತರಗತಿಯ ಮುದ್ದು ಮಕ್ಕಳಿಗೆ ಇವತ್ತಿನ ದಿವಸ ನಾನು ಏನಪ್ಪ ಅಂದ್ರೆ ಕನ್ನಡದ ಮೂಲಾಕ್ಷರಗಳ ಬಗ್ಗೆ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೆ. ಏನಪ್ಪ ಮೂಲಾಕ್ಷರಗಳು, ಮೂಲಾಕ್ಷರಗಳು ಏನ್ರಿ? ಮೂಲಾಕ್ಷರಗಳು. ನೋಡ್ರಿ, ಈ ಮೂಲಾಕ್ಷರಗಳು ಕನ್ನಡದೊಳಗೆ ಎಷ್ಟಿದಾವಪ್ಪ ಅಂತಂದ್ರೆ 49 ಅಕ್ಷರಗಳು ಅದಾವ. ಮೂಲಾಕ್ಷರಗಳು ಎಷ್ಟಿದಾವ್ರಿ? 49 ಇದಾವೆ. ಎಷ್ಟಿದಾವು? ಮೂಲಾಕ್ಷರಗಳು ಒಟ್ಟು 49 ಅದಾವ. ಹೌದಾ? ಹಂಗಂದ್ರೆ ನಾವು ಅವು ಯಾವ್ಯಾವ ಅಂತೇಳಿ ನಮ್ಗೆ ಏನಾಗ್ತದೆ ಪ್ರತಿಯೊಬ್ಬರಿಗೂ ಗೊತ್ತಿರ್ಬೇಕಾಗ್ತದೆ. ಮನೆಗೆ 49 ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಹಾಗಾಗಿ ಅವುಗಳನ್ನು ಕ್ರಮಬದ್ಧವಾದ ಜೋಡಣೆ ನಾವೇನು ಕರಿತೀವಿ? ಮೂಲಾಕ್ಷರ ಅಂತ ಕರಿತೀವಿ. ಒಂದು ವಾಕ್ಯ ಸೃಷ್ಟಿ ಆಗ್ತದೆ. ನಿಮ್ಮ ಕ್ವಶನ್ ಮೂಲಾಕ್ಷರ ಎಂದರೇನು? ಮೂಲಾಕ್ಷರ ಅಂತಂದ್ರೆ ಏನಪ್ಪ? ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಎಷ್ಟದವು? 49 ಅಕ್ಷರಗಳಿವೆ. ಆ ಅಕ್ಷರಗಳ ಕ್ರಮಬದ್ಧವಾದ ಜೋಡಣೆಗೆ ನಾವೇನು ಕರಿತೀವಿ? ನಮಸ್ಕಾರ. ಅಕ್ಷರ ಕ್ರಮಬದ್ಧ ಜೋಡಣೆಗೆ ನಾವು ಮೂಲಾಕ್ಷರ ಅಂತ ಕರಿತೀವಿ. ಹೌದಾ? ಕರಿತೇವೆ ಇಲ್ಲೋ? ಇದು ಮೂಲಾಕ್ಷರ. ಆದರ್ಶ, ನಿನ್ನ ಹೆಸರೇನಪ್ಪ? ಯಶವಂತ. ನೀ ಕಲಿತೇವಲ್ಲಪ್ಪ? ಲಕ್ಷ್ಯ ಕೊಡಿಲ್ಲ, ಕೈ ಬಿಡೋಲ್ಲ. ಈಗ ಲಕ್ಷ್ಯ ಕೊಡುದಮ್ಮ. ಹೇಳೋ ಮುಂದೆ ಮಾಡ್ತಾ ಇರ್ತೈತಿ. ಈಗ ಗೊತ್ತಾಯ್ತಾ ಮೂಲಾಕ್ಷರ ಅಂದ್ರೆ ಏನು ಗೊತ್ತಾಯ್ತಾ? ಓಕೆ, ಮೂಲಾಕ್ಷರಗಳು ಒಟ್ಟು ಎಷ್ಟಾದವ ಅಂತ ಇದ್ವಿ? 49 ಅದಾವ. ಹನ್ನೊಂದು ಯಾವ್ಯಾವ ಹೋಗ್ಬೋದ? ಇಲ್ಲಿ ಅದಾವ ನೋಡ್ರಿ. ಯಾವ್ಯಾವಪ್ಪ ಅಂತಂದ್ರೆ ಫಸ್ಟ್ ನಾನು ಯಾವ್ಯಾವ ಇಲ್ಲ ಸೇರಿ ಆ ಇ ಈ ಓ ಓ ರು ಎ ಎ ಐ ಓ ಓ ಔ. ಓಕೆ, ಮುಗೀತು. ಹೌದಾ? ಕರೆಕ್ಟ್ ಯಾವುದು? ಆಹಾ. ಓಕೆ, ನೆಕ್ಸ್ಟ್ ಒಂದು ಕತ್ತ ಗದ್ದಯ ಚತ್ತ ಗದ್ದಯ ಕತ್ತ ಗದ್ದಯ ಕತ್ತ ಗದ್ದಯ ಪಪ ಪಪ ಯ ವ ಶ ಸ ಸ ಳ. ಆಕ್ಚುಲಿ ಎಷ್ಟಾಗ್ತಾವ ನೀವು ಉಪ್ಪು ಕೊಡಿದ್ರ? ಅಕ್ಕವಿಲ್ಲ ನೀವು ಇದರೊಳಗೆ ಇದು ಮೂಲಾಕ್ಷರ ಅಂತ ಬರ್ತದೆ. ಇದು ಮೂಲಾಕ್ಷರಕ್ಕೆ ನಾವು ಇನ್ನೂ 2 ಹೆಸರಿಂದ ಕರಿತೀವಿ. ಒಂದೇದ್ದು ಹೇಳಪ್ಪ. ಮೂಲಾಕ್ಷರ ನಾವು ಇನ್ನೊಂದು ಹೆಸರಿಂದ ಕರಿತೀವಿ. ಮೂಲಾಕ್ಷರಗಳನ್ನ ಏನಪ್ಪ ಹೆಸರು ಹೇಳೋಣ? ಗೊತ್ತಿಲ್ಲ ನೋಡಿ. ನೀವು ಮೂಲಾಕ್ಷರ ಅದಕ್ಕೆ ಇನ್ನೊಂದು ಹೆಸರು ಹೇಳ್ತೀನಿ. ನಿಮಗೆ ಅರ್ಥ ಗೊತ್ತಿಲ್ಲ ಅಂದ್ರೆ ಹೆಂಗಾಗುತ್ತೆ?